ಕೆಜಿಎಫ್ ಮತ್ತು ಸಲಾರ್ ಸಿನಿಮಾಗಳನ್ನ ಥಿಯೇಟರ್ ಅಲ್ಲಿ ನೋಡಿದ ಮೇಲೆ ಮತ್ತು ರಾಕಿ ಬಾಯ್ ಹಾಗೂ ಸಲಾರನ್ನ ಆ ಥಿಯೇಟರ್ ಅಲ್ಲಿ ನೋಡಿ ನಿಮ್ಮ ಮೈಯೆಲ್ಲ ಜೂಮ್ ಅನಿಸಿದ್ರೆ ಈಗಲೇ ಸೀಟ್ ಬೆಲ್ಟ್ ಹಾಕೊಳ್ಳಿ. ಯಾಕಂದ್ರೆ ಡ್ರ್ಯಾಗನ್ ಗ್ಲಿಮ್ಸ್ ಔಟ್ ಆಗಿದೆ. ಅದೇ ಡೈರೆಕ್ಷನ್, ಸೇಮ್ ಡೈರೆಕ್ಟರ್, ಅದೇ ಕಪ್ಪು ಸಾಮ್ರಾಜ್ಯ, ಅದೇ ಹೈಪರ್ ಮಾಸ್ ಶೈಲಿಯ ಸ್ಟೋರಿ ನರೇಷನ್. ಆದರೆ ಈ ಸಲ ಸ್ಕ್ರೀನ್ ಮೇಲೆ ಬರೋದು ದ ಒನ್ ಆ್ಯಂಡ್ ಓನ್ಲಿ ದ ಮ್ಯಾನ್ ಆಫ್ ದಿ ಮಾಸಸ್ ಜೂನಿಯರ್ NTR. ಹೌದು, ಇವತ್ತು ಜೂನಿಯರ್ NTR ಅವರ ಬರ್ತ್ಡೇ ಗಿಫ್ಟ್ ಆಗಿ ಮೈತ್ರಿ ಮೂವಿ ಮೇಕರ್ಸ್ ಅವರು ಡ್ರ್ಯಾಗನ್ ಮೂವಿ ಗ್ಲಿಮ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಸಾಮಾನ್ಯ ಸಿನಿಮಾ ತರ 1-2 ನಿಮಿಷದ ಗ್ಲಿಮ್ಸ್ ಅನ್ನ ರಿಲೀಸ್ ಮಾಡಿಲ್ಲ, ಬರೋಬ್ಬರಿ 4 ನಿಮಿಷ 28 ಸೆಕೆಂಡ್ಗಳ ಗ್ಲಿಮ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಒಂದು ಶಾರ್ಟ್ ಫಿಲ್ಮ್ ರೇಂಜ್ ನಲ್ಲಿ ಗ್ಲಿಮ್ಸ್ ಅನ್ನ ಕೊಟ್ಟಿದ್ದಾರೆ. ಇದರ ಪ್ರಭಾವ, ಇದರ ಕಂಟೆಂಟ್ ಹತ್ರ 1000 ಕೋಟಿ ಲೆವೆಲ್ ಅಲ್ಲಿದೆ, ಆ ರೇಂಜ್ ನಲ್ಲಿ ಕಾಣ್ತಾ ಇದೆ. ಹಾಗಾದ್ರೆ ಈ 4 ನಿಮಿಷ 28 ಸೆಕೆಂಡ್ ನಲ್ಲಿ ಪ್ರಶಾಂತ್ ನೀಲ್ ನಮ್ಗೆ ತೋರ್ಸಕ್ ಹೊರಟಿರೋದೇನು, ಮತ್ತೆ ಇದ್ರ ಒಳಗಡೆ ಅಡಗಿರೋ ಆ ಸೀಕ್ರೆಟ್ ಜಗತ್ ಎಂತದ್ದು ಅಂತ ನಾವು ಕಂಪ್ಲೀಟ್ ಆಗಿ ಪೋಸ್ಟ್ ಮಾಡೋಣ ಈ ವಿಡಿಯೋದಲ್ಲಿ. ನೀವೇನಾದ್ರೂ ಈ ಚಾನಲ್ಗೆ ಇನ್ನೂ ಹೊಸದಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ತರ ಮೂವಿ ಅಪ್ಡೇಟ್ಗಳಿಗೋಸ್ಕರ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಅಪ್ಡೇಟ್ ಆಗಿ. ಗ್ಲಿಮ್ಸ್ ನ ಮೊದಲ ಶಾಟ್ ನಮ್ ಕಣ್ಣಿಗೆ ಬಿದ್ದ ತಕ್ಷಣ ನಮ್ಗೆ ಒಂದು ಮ್ಯಾಟರ್ ಅಂತೂ ಕ್ಲಿಯರ್ ಆಗೋದು ಗ್ಯಾರಂಟಿ. ಅದೇನಪ್ಪ ಅಂದ್ರೆ ನಾವು ನೋಡ್ತಾ ಇರೋ ಮೂವಿ 2026 ಕತೆ ಅಂದ್ರೂ ಖಂಡಿತ ಅಲ್ಲ. ಪ್ರಶಾಂತ್ ನೀಲ್ ಅವರು ನೇರವಾಗಿ ನಮ್ಮನ್ನ ಟೈಮ್ ಮಷೀನ್ ಅಲ್ಲಿ ಕೂಡಿಸಿ 1967 ಕಾಲಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇಳಿದು ನೋಡಿದ್ರೆ ಅಲ್ಲಿ ನಮ್ಗೆ ಏನ್ ಕಾಣುತ್ತೆ ಗೊತ್ತಾ? ವಿಶಾಲವಾಗಿ ಹರಡಿರೋ ಅಫೀಮ್ ತೋಟಗಳು, ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ನ ಅಫ್ಘಾನ್ ಟ್ರೇಡಿಂಗ್ ಕಂಪನಿ, ಮತ್ತು ಆ ಕಾಲದ ಅತ್ಯಂತ ಕ್ರೂರವಾದ, ಅತ್ಯಂತ ಅಪಾಯಕಾರಿ ಅಂಡರ್ ಗ್ರೌಂಡ್ ಎಂಪೈರ್. ಇಲ್ಲಿ ನಮ್ಮ ಕನ್ನಡದ ಹೆಮ್ಮೆ ಕರಾವಳಿ ಬೆಡಗಿ ರುಕ್ಮಿಣಿ ವಸಂತ್ ಅವರ ವಾಯ್ಸ್ ಓವರ್ ಸ್ಟಾರ್ಟ್ ಆಗುತ್ತೆ. ಅವರ ನಿಧಾನವಾದ ಮತ್ತು ಆ ಅದ್ಭುತವಾದ ನರೇಷನ್ ಅಂತೂ ಸೂಪರ್ ಆಗಿದೆ. ಮತ್ತೆ ಆ ಕಪ್ಪು ಸಾಮ್ರಾಜ್ಯವನ್ನ ಅವರು ಪರಿಚಯಿಸೋದಂತೂ ತುಂಬಾ ಅದ್ಭುತವಾಗಿದೆ. ಇನ್ನ ಈ ಎಲ್ಲ ಪರಿಚಯದ ಮಧ್ಯೆ ಒಂದು ಹೆಸರು ರಿವೀಲ್ ಆಗುತ್ತೆ, ಲುಗಾರ್. ಅಫ್ಘಾನ್ ಟ್ರೇಡಿಂಗ್ ಕಂಪನಿಯ ಅಸಾಸಿನ್ ಇನ್ ಚೀಫ್ ಅಂದ್ರೆ ಮುಖ್ಯ ಕಲುಗಡಕ, ಜಗತ್ತಿನ ಅತ್ಯಂತ ಭಯಾನಕ ಆಯುಧ ಈ ಲೂಗರ್. ಈ ಲೂಗರ್ ಬೇರೆ ಯಾರು ಅಲ್ಲ, ಅದೇ ನಮ್ಮ ತಾರಕ್ ಅಂದ್ರೆ ಜೂನಿಯರ್ NTR ಅವರು, ಈ ಫಿಲ್ಮ್ ನ ಹೀರೋ. ಪ್ರಶಾಂತ್ ನೀಲ್ ಅವರಿಗೆ ಭಗವಂತ ಒಂದು ಸ್ಪೆಷಲ್ ಗಿಫ್ಟ್ ಕೊಟ್ಟಿರೋದಂದ್ರೂ ನಿಜ. ಯಾಕಂದ್ರೆ ಅವ್ರು ಯಾವತ್ತೂ ಕತೆ ಬರೆಯಲ್ಲ, ಅವ್ರು ಇಡೀ ಒಂದು ಜಗತ್ತನ್ನೇ ಸೃಷ್ಟಿ ಮಾಡಿಬಿಡ್ತಾರೆ. ಯಾವ ರೀತಿ KGF ನಲ್ಲಿ ನರಾಚಿ, ಚಿನ್ನದ ಗಣಿ ಕೇವಲ ಒಂದು ಲೊಕೇಶನ್ ಆಗಿರಲಿಲ್ಲ, ಅದೊಂದು ಇಡೀ ಸ್ಟೋರಿಯ ಒಂದು ಪಾತ್ರ ಆಗಿತ್ತು. ಅದೇ ರೀತಿ ಸಲಾರ್ನಲ್ಲಿ ಖಾನ್ಸಾರ್ ಒಂದು ಜೀವಂತ ನರಕ ಆಗಿತ್ತು. ಅದೇ ರೀತಿಯ ಒಂದು ಜಗತ್ತನ್ನ ಈಗ ಡ್ರ್ಯಾಗನ್ ನಲ್ಲಿ 1967 OPM ಜಗತ್ತನ್ನ ಸೃಷ್ಟಿ ಮಾಡಿದ್ದಾರೆ. ಈ ಜಗತ್ತು ಅಷ್ಟೇ ಭಯಾನಕವಾಗಿ ಉಸಿರಾಡ್ತಾ ಇದೆ. ನಾವು ಜೂನಿಯರ್ NTR ಅವರನ್ನ ತೆರೆ ಮೇಲೆ ಎಷ್ಟೋ ರೂಪಗಳಲ್ಲಿ ನೋಡಿದೀವಿ, ಎಷ್ಟೋ ಕ್ಯಾರೆಕ್ಟರ್ಗಳಲ್ಲಿ ನೋಡಿದ್ದೀವಿ. RRR ಅಲ್ಲಿ ಸಿಂಹದಂತೆ ನುಗ್ಗುವ ಭೀಮನನ್ನ ನೋಡಿದ್ದೀವಿ. ಹಾಗೆ ದೇವರ ಸಿನಿಮಾದಲ್ಲಿ ಸಮುದ್ರವನ್ನೇ ರಕ್ತಮಯ ಮಾಡೋ ಭೈರವನನ್ನ ನೋಡಿದ್ದೀವಿ. ಆದ್ರೆ ಈ ಲುಗಾರ್ ಕ್ಯಾರೆಕ್ಟರ್ ಇದೆಯಲ್ಲ, ಇದು ತುಂಬಾ ಡಿಫ್ರೆಂಟ್, ಇದೊಂದು ಬೇರೆ ವೈಬನ್ನೇ ಕೊಡುತ್ತೆ. ಗ್ಲಿಮ್ಸ್ ಅಲ್ಲಿ ತಾರಕ್ ಅವರ ಒಂದು ತೆಲುಗು ಡೈಲಾಗ್ ಬರುತ್ತೆ, ಏನಪ್ಪಾ ಅಂದ್ರೆ ದೇವ್ರು ನಾಕು ವರ್ಮಿಚ್ಚಾಡು, ಟ್ರಿಗರ್ ನೊಕ್ಕಗಾನೆ ಮರ್ಚಿಪೋತಾನ. ಅಂದ್ರೆ ಕನ್ನಡದಲ್ಲಿ ದೇವ್ರು ನನಗೊಂದು ವರ ಕೊಟ್ಟಿದ್ದಾನೆ, ಟ್ರಿಗರ್ ಒತ್ತಿದ ಅಂದ್ರೆ ಎಲ್ಲ ಮರ್ತು ಬಿಡ್ತೀನಿ ಅಂತ. ಇದೊಂದು ಡೈಲಾಗ್ ಸಾಕು ಈ ಕ್ಯಾರೆಕ್ಟರ್ನ ಇಂಟೆನ್ಸಿಟಿ ಏನಂತ ಪ್ರೂವ್ ಮಾಡಕ್ಕೆ ಇಷ್ಟು ಸಾಕು. ಇದ್ರ ಅರ್ಥ ಏನ್ ಗೊತ್ತಾ? ಈ ಕಥೆಯಲ್ಲಿ ಇವ್ನು ಹೀರೋನು ಅಲ್ಲ, ವಿಲನ್ನು ಅಲ್ಲ. ಇವನಿಗೆ ಪ್ರೀತಿ ಇಲ್ಲ, ದಯೆ ಇಲ್ಲ, ಕರುಣೆ ಇಲ್ಲ, ಏನೂ ಇಲ್ಲ. ಇವನಿಗೆ ಯಾರು ಆರ್ಡರ್ ಮಾಡ್ತಾರೆ, ಇವ್ನು ಟ್ರಿಗರ್ ಎತ್ತಿ ಮುಗಿಸಿಬಿಡ್ತಾನೆ. ಆ ತರ ಒಂದು ಜೀವಂತ ಬಲಿಷ್ಠವಾದ ಆಯುಧ NTR ಅವರ ರಗಡ್ಲು, ಆ ಗಡ್ಡ, ಆ ಕಣ್ಣುಗಳಲ್ಲಿರೋ ತೀವ್ರತೆ, ಮತ್ತೆ ಆ ಕಮಾಂಡಿಂಗ್ ವಾಯ್ಸ್ ಥಿಯೇಟರ್ ಅಲ್ಲಿ ಅವ್ರು ಕಾಣಿಸಿಕೊಂಡಾಗ ಫ್ಯಾನ್ಸ್ಗೆಲ್ಲ, ನಾರ್ಮಲ್ ಆಡಿಯನ್ಸ್ಗೂ ಮೈ ಜೂಮ್ ಅನ್ಸೋದು ಗ್ಯಾರಂಟಿ. ಇವ್ರು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಾಗ ಒಂಥರ ಪಾಸಿಟಿವ್ ಭಯ ಶುರು ಆಗೋದು ಖಂಡಿತ. ಈ 4 ನಿಮಿಷ 28 ಸೆಕೆಂಡ್ಗಳ ಗ್ಲಿಮ್ಸ್ ಇಷ್ಟೊಂದು ಹೈಪ್ ಕ್ರಿಯೇಟ್ ಮಾಡೋಕೆ ಕಾರಣ ಇದರ ಹಿಂದೆ ಇರುವ ತಾಂತ್ರಿಕ ತಂಡ, ಇದರ ಸಿನಿಮಾಟೋಗ್ರಫಿ ಆಗಿರ್ಬೋದು, ಇದರ ಎಡಿಟಿಂಗ್ ಆಗಿರ್ಬೋದು, ಇದರ ಹಿಂದೆ ಇರೋ ಬ್ಯಾಕ್ ಗ್ರೌಂಡ್ ಸ್ಕೋರ್, ಮ್ಯೂಸಿಕ್ ಆಗಿರ್ಬೋದು. ಇನ್ನು ಸಿನಿಮಾಟೋಗ್ರಫಿ ಬಗ್ಗೆ ಹೇಳೋದಾದ್ರೆ ಸೂಪರ್. ಪ್ರತಿ ಫ್ರೇಮ್ ಕೂಡ ಒಂದು ಮಾಸ್ಟರ್ ಪೀಸ್. ಆ 1967 ಹಳೆಯ ಕಾಲದ ಲೈಟಿಂಗ್ ಆಗಿರ್ಬೋದು, ಆ ಕಡು ಕಪ್ಪು ಬಣ್ಣ ಆಗಿರ್ಬೋದು, ಆ ವಿಂಟೇಜ್ ಟೆಕ್ಸ್ಚರ್, ಕ್ಯಾಮ್ರಾ ವರ್ಕ್ ಎಂಥವರನ್ನಾದ್ರೂ ಮಂತ್ರ ಮುಗ್ಧರನ್ನಾಗಿ ಮಾಡಿಬಿಡುತ್ತೆ. ನಾವು ಈ ಸಿನಿಮಾವನ್ನು ನೋಡುವಾಗ ನಾವು ಸಿನಿಮಾ ನೋಡ್ತಿದೀವಿ ಅಂತ ಅನ್ಸಲ್ಲ, ನಾವು ಆ ಕಾಲಕ್ಕೆ ಟ್ರಾವೆಲ್ ಆಗ್ತಿದೀವಿ ಅಂತ ಫೀಲ್ ಆಗುತ್ತೆ. ಎಡಿಟಿಂಗ್ ವಿಷಯಕ್ಕೆ ಬಂದ್ರೆ 4.5 ನಿಮಿಷ ಅಂದ್ರೆ ಒಂದು ಸಣ್ಣ ಮಾತಲ್ಲ. ಒಂದೇ ಒಂದು ತಪ್ಪು ಶಾರ್ಟ್ ಇದ್ರೂ ಜನ ಬೋರ್ ಅಂದ್ಬಿಡ್ತಾರೆ. ಆದ್ರೆ ಇಲ್ಲಿ ಒಂದು ಫ್ರೇಮ್ ಕೂಡ ವೇಸ್ಟ್ ಮಾಡಿಲ್ಲ. ಕಟ್ ಟು ಕಟ್, ಎವ್ರಿ ಸೀನ್, ಎವ್ರಿ ಫ್ರೇಮ್ ಇಡೀ ಸಿನಿಮಾದ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಹೋಗುತ್ತೆ. ಇನ್ನು ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಮಾತಾಡೋದಾದ್ರೆ ರವಿ ಬಸ್ರೂರ್ ಅವರ ಈ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಡೀ ಸಿನಿಮಾಗೆ ಒಂದು ಜೀವನ ತುಂಬಿದೆ. ಪ್ರಶಾಂತ್ ನೀಲ್ ಸಿನಿಮಾಗಳಿಗೆ ಮ್ಯೂಸಿಕ್ ಅನ್ನೋದು ಕೇವಲ ಬ್ಯಾಕ್ಗ್ರೌಂಡ್ ಅಲ್ಲ, ಅದೊಂದು ದೊಡ್ಡ ಅಸ್ತ್ರ. ರವಿ ಬಸ್ರೂರ್ ಅವರ ಹೆವಿ ಮೆಟಲ್ ಒಳಗನ್ನು ತೋರಿಸುವ ಆ ತೂಕದ ಸೌಂಡ್ ಈ ಗ್ಲಿಮ್ಸ್ನ ದೃಶ್ಯಗಳಿಗೆ 10ರಷ್ಟು ಪವರ್ ಕೊಟ್ಟಿದೆ. ಹೋಮ್ ಥಿಯೇಟರ್ ಅಥವಾ ಇಯರ್ಫೋನ್ ಅಲ್ಲಿ ಕೇಳಿದ್ರೆ ಕಿವಿ ಕಿತ್ ಬರೋದು ಗ್ಯಾರಂಟಿ. ಒಬ್ಬ ಸಿನಿ ಪ್ರೇಮಿಯಾಗಿ, ಒಬ್ಬ ರಿವ್ಯೂವರ್ ಆಗಿ ನನ್ನ ಪ್ರಾಮಾಣಿಕ ಅನಿಸಿಕೆಯನ್ನ ನಿಮ್ಮ ಮುಂದಿಡಬೇಕಾಗುತ್ತೆ. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಬಗ್ಗೆ ಮಾತಾಡೋದಾದ್ರೆ ಗ್ಲಿಮ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಮೇಕಿಂಗ್ ಸ್ಟೈಲ್ ಆಗಿರ್ಬೋದು, ಜೂನಿಯರ್ NTR ಅವರ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು, ವರ್ಲ್ಡ್ ಬಿಲ್ಡಿಂಗ್ ಆಗಿರ್ಬೋದು, ಎಲ್ಲವೂ ಫಸ್ಟ್ ಕ್ಲಾಸ್ ಆಗಿದೆ. ಸಾಮಾನ್ಯವಾಗಿ ಇಂಡಸ್ಟ್ರಿಯಲ್ಲಿ ಗ್ಲಿಮ್ಸ್ ಅಥವಾ ಟೀಸರ್ ಅಂದ್ರೆ 1 ಅಥವಾ 1.5 ನಿಮಿಷ ಮ್ಯಾಕ್ಸಿಮಮ್ ಆಗಿ ಕೊಡ್ತಾರೆ. ಬಟ್ ಇವರು 4.5 ನಿಮಿಷದ ಟ್ರೇಲರ್ನ ಕೊಟ್ಟಿದ್ದಾರೆ.
ಅಂದ್ರೆ ಯೋಚನೆ ಮಾಡಿ, ಸಿನಿಮಾದ ನಿರ್ದೇಶಕರಿಗೆ ಮತ್ತು ಪ್ರೊಡ್ಯೂಸರ್ಗೆ ಈ ಸಿನಿಮಾದ ಕಂಟೆಂಟ್ ಮೇಲೆ ಅಷ್ಟು ನಂಬಿಕೆ ಇದೆ. ಆದ್ರೆ ಮೇನ್ ಕನ್ಸರ್ನ್ ಏನಪ್ಪಾ ಅಂದ್ರೆ ಇಲ್ಲೊಂದು ಸಣ್ಣ ಪ್ರಶ್ನೆ ಕಾಡ್ತಾ ಇದೆ. KGF ನಲ್ಲಿ ಕಪ್ಪು ನರಾಚಿಯ ಚಿನ್ನದ ಗಣಿ, ಹಾಗೆ ಸಲಾರ್ ನಲ್ಲಿ ಕಪ್ಪು ಕಾನ್ಸಾರ್ನ ನರಕ ಇತ್ತು. ಅದೇ ರೀತಿ ಈ ಡ್ರ್ಯಾಗನ್ ಸಿನಿಮಾದಲ್ಲಿ ಕಪ್ಪು ಅಫೀಮ್ನ ಜಗತ್, ಪ್ರಶಾಂತ್ ನೀಲ್ ಅವರ ವಿಜುವಲ್ ಸ್ಟೈಲ್ ಮತ್ತೆ ಆ ಡಾರ್ಕ್ ಥೀಮ್, ಈ 3 ಸಿನಿಮಾಗಳು ಸಿಮಿಲರ್ ಆಗಿದೆ. ಇದೇ ಫಾರ್ಮುಲಾನ ಜನ ಈಗ ಮತ್ತೆ ಹೋಗ್ತಾರ ಅಥವಾ ಈ ಸಿನಿಮಾದಲ್ಲಿ ಹಿಂದ್ಗಡೆ ಏನಾದ್ರೂ ಸರ್ಪ್ರೈಸ್ ಕಾದಿದೆಯಾ? ಇದಕ್ಕೆಲ್ಲ ಉತ್ತರ ಸಿಗ್ಬೇಕಂದ್ರೆ ನಾವು 2027 ಜೂನ್ ವರೆಗೂ ಕಾಯಲೇಬೇಕು. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಡ್ರ್ಯಾಗನ್ ಗ್ಲಿಂಪ್ಸ್ ನೋಡಿದ ಮೇಲೆ ಒಂದ್ ವಿಷಯ ಮಾತ್ರ 100ಕ್ಕೆ 100 ಗ್ಯಾರಂಟಿ, ಈ ಸಿನಿಮಾ ಇಂಡಿಯಾದ ಬಿಗ್ಗೆಸ್ಟ್ ಸಿನಿಮಾ ಆಗೋದ್ರಲ್ಲಿ ಡೌಟ್ ಇಲ್ಲ. ತಾರಕ್ ಅವರ ಕರಿಯರ್ ನಲ್ಲಿ ದ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಪ್ರಶಾಂತ್ ನೀಲ್ ಅವರ ಬಿಗ್ ಅಂಬಿಷನ್ ಈ ಗ್ಲಿಮ್ಸ್ ಅಲ್ಲಿ ಎದ್ದು ಕಾಣ್ತಾ ಇದೆ. ಕೌಂಟನ್ ಈಗಾಗಲೇ ಶುರುವಾಗಿದೆ. ಜೂನ್ 11, 2027 ಥಿಯೇಟರ್ಗಳೆಲ್ಲ ಲೂಟಿ ಆಗೋದು ಫಿಕ್ಸ್, ಬಾಕ್ಸ್ ಆಫೀಸ್ ಧೂಳಿಪಟ ಆಗೋದು ಫಿಕ್ಸ್. ಇನ್ನ ಈ ಸಿನಿಮಾದ ಗ್ಲಿಮ್ಸ್ ನಿಮ್ಗೆ ಹೇಗೆ ಅನಿಸಿದೆ? ತಾರಕ್ ಮತ್ತು ರುಕ್ಮಿಣಿ ವಸಂತ್ ಅವರ ವಾಯ್ಸ್ ಓವರ್ ನಿಮ್ಗೆ ಹೇಗೆ ಅನಿಸ್ತು? ನಂಗೆ ಹೇಗೆ ಅನಿಸ್ತಾ ಅಂತ ನಾ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.